ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಪೊಗ್ಗವರಪು. ತಮಿಳುನಾಡಿನಲ್ಲಿ ಈಗ ನಾಮಪತ್ರ ಸಲ್ಲಿಕೆಯ ಸಮಯ. ಏಪ್ರಿಲ್ 23ಕ್ಕೆ ಮತದಾನ ಇರೋದ್ರಿಂದ ನಾಮಪತ್ರಗಳ ಸಲ್ಲಿಕೆ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ VIP ಕ್ಯಾಂಡಿಡೇಟ್ ಅಂತ ಕರೆಸಿಕೊಳ್ಳುವಂತಹವರು ನಾಮಪತ್ರಗಳು ಸಲ್ಲಿಸಿದಾಗ ಸಡಗರ, ಸಂಭ್ರಮ, ಸುದ್ದಿ ಎಲ್ಲವೂ ಆಗುತ್ತೆ. ಅದೇ ರೀತಿ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿರುವಂತಹ TVK ಪಕ್ಷ, ತಮಿಳಗ ವೆಟ್ರಿ ಕಳಗಂ ಅನ್ನುವಂತಹ ಪಕ್ಷದ ಮುಖ್ಯಸ್ಥ ಅಥವಾ ದೊಡ್ಡ ಲೀಡರ್ ಆಗಿರುವಂತಹ ವಿಜಯ್ ಜೋಸೆಫ್ ಇವತ್ತು ಪೆರಂಬೂರಿನಿಂದ, ಚೆನ್ನೈನ ಪೆರಂಬೂರು ಕ್ಷೇತ್ರದಿಂದ ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ. ಅವರು 2 ಕ್ಷೇತ್ರಗಳಲ್ಲಿ ಚುನಾವಣೆಗಳನ್ನ ಎದುರಿಸಲಿದ್ದಾರೆ. ಒಂದು ತಿರುಚಿ ಪೂರ್ವದಿಂದ ಮತ್ತು ಚೆನ್ನೈನ ಪೆರಂಬೂರಿನಿಂದ ಇವತ್ತು ಸಲ್ಲಿಸಿದ್ದಾರೆ. ಮುಂದೆ ತಿರುಚಿ ಈಸ್ಟ್ ನಿಂದಲೂ ಸಹ ನಾಮಪತ್ರವನ್ನ ಸಲ್ಲಿಸ್ತಾರೆ. ಹಾಗಾದ್ರೆ ಏನು ಮಾತಾಡಿದ್ರು ಇವತ್ತು ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಅದನ್ನ ನೋಡೋಣ. ಅದರ ಜೊತೆಗೆ ತಮ್ಮ ಆಸ್ತಿಯನ್ನ ಎಷ್ಟು ಘೋಷಣೆ ಮಾಡಿಕೊಂಡಿದ್ದಾರೆ ತಮ್ಮ ಚುನಾವಣಾ ಪತ್ರದಲ್ಲಿ ಅಥವಾ ನಾಮಿನೇಷನ್ ನಲ್ಲಿ, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಇವತ್ತು ತಮಿಳಗ ವೆಟ್ರಿ ಕಳಗಂನ ಮುಖ್ಯಸ್ಥ ವಿಜಯ್ ಜೋಸೆಫ್ ಚೆನ್ನೈನ ಪೆರಂಬೂರಿನಿಂದ ನಾಮಪತ್ರಗಳನ್ನು ಸಲ್ಲಿಸೋದಕ್ಕೆ VIP ಕ್ಯಾಂಡಿಡೇಟ್ ಆಗಿದ್ದರಿಂದ ದೊಡ್ಡ ಮಟ್ಟದ ಕ್ರೌಡ್ ಜೊತೆಯಲ್ಲಿ ರೋಡ್ ಶೋ ಮಾಡಿಕೊಂಡು ಹೋಗಿ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಮಾತನಾಡಿ, ಮಾಮೂಲಿ ಆಸ್ ಯೂಶುವಲ್ ಆಡಳಿತ ಪಕ್ಷ DMK ವಿರುದ್ಧ ಗುಡುಗಿದ್ದಾರೆ, ಟೀಕೆ ಮಾಡಿದ್ದಾರೆ. ಮುಂದೆ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಹ ಹೇಳ್ಕೊಂಡಿದ್ದಾರೆ. ಅವರು ಹೇಳೋ ಪ್ರಕಾರ DMK ಒಂದು ದುಷ್ಟಶಕ್ತಿಯ ಈ ಸರ್ಕಾರನ ಮನೆಗೆ ಕಳಿಸ್ಬೇಕು ಅನ್ನುವಂತಹ ಭಾಷಣವನ್ನ ಮಾಡಿದ್ದಾರೆ. ಜೊತೆಗೆ ಹೇಳಿದ್ದಾರೆ, ನಾವು ತಮಿಳುನಾಡನ್ನ ಉಳಿಸಬೇಕಾಗಿದೆ. ಯಾರಿಂದ? ಈ ದುಷ್ಟಶಕ್ತಿಗಳಿಂದ ತಮಿಳುನಾಡನ್ನ ಉಳಿಸಬೇಕಿದೆ. ದುಷ್ಟಶಕ್ತಿ ಯಾವುದು? DMK. ಇವರ ಪ್ರಕಾರ, TVK ಪ್ರಕಾರ, ವಿಜಯ್ ಪ್ರಕಾರ DMK ಮತ್ತು ಅದರ ಸರ್ಕಾರ ದುಷ್ಟಶಕ್ತಿ. ಅದಕ್ಕೆ ನಾವು ದುಷ್ಟಶಕ್ತಿಯಾಗಿರುವ DMK ಎಂಬ ದುಷ್ಟ ಪಕ್ಷವನ್ನ ಮನೆಗೆ ಕಳಿಸ್ಬೇಕು. ಮತ್ತು ಅದಕ್ಕೆಲ್ಲ ಕಾರಣ ಆಗಿರುವಂತಹ ವ್ಯಕ್ತಿ ಮಿಸ್ಟರ್ ಸ್ಟಾಲಿನ್, ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಸಾರ್ ಅಂತ ಕರೆದಿದ್ದಾರೆ. ಆ ಸ್ಟಾಲಿನ್ ಹೆಸರು ಹೇಳಬೇಕಾದ್ರೆ ಒಂದೊಂದು ಬಾರಿ ಒಂದೊಂದು ಇದನ್ನ ಹೇಳ್ತಾರಲ್ಲ, ಒಂದೊಂದು ರೀತಿಯಾಗಿ ಕರೀತಾರಲ್ಲ, ಅದಕ್ಕೂ ಸಹ ಸಾಕಷ್ಟು ವಿವಾದ ಆಗಿತ್ತು. ಸ್ಟಾಲಿನ್ ಅಂಕಲ್ ಅಂದ್ಬಿಟ್ಟಿದ್ರು ಒಂದು ಬಾರಿ. ಸ್ಟಾಲಿನ್ ಅಂಕಲ್ ಅಂದ ತಕ್ಷಣನೇ ಎಲ್ಲರೂ ಟೀಕಾ ಪ್ರಹಾರ ಮಾಡಿದ್ರು ವಿಜಯ್ ವಿರುದ್ಧ. ಇದು ತಮಿಳಿನಲ್ಲಿ ಮಾಮ ಅಂತ ಕರೆಯೋದನ್ನ ಇವರು ಇಂಗ್ಲಿಷ್ ಅಲ್ಲಿ ಅಂಕಲ್ ಅಂತ ಕರೆದು ಮುಖ್ಯಮಂತ್ರಿಗೆ ಅವಮಾನ ಮಾಡಿದ್ದಾರೆ ಅಂತ ಕರೆಯಲಾಗಿತ್ತು. ಅದಾದ ನಂತರ ಈಗ ಸಾರ್ ಅಂತ ಕರೆದು ಸಂಬೋಧನೆ ಮಾಡಿದ್ದಾರೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ. ಇನ್ನು ತಮಿಳುನಾಡು ರಾಜಕೀಯವನ್ನ ಒಂಚೂರು ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ವಿಜಯ್ ಆಸ್ತಿ ಎಷ್ಟು ಘೋಷಣೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ವಿವರಗಳನ್ನ ಕೊಡ್ತೀನಿ. ತಮಿಳುನಾಡಿನಲ್ಲಿ ಯಾವಾಗ್ಲೂ ಸಹ 2 ಪಕ್ಷಗಳ ನಡುವೆ ಸುಮಾರು 40 ವರ್ಷ 50 ವರ್ಷಗಳಿಂದ 2 ಪಕ್ಷಗಳ ನಡುವೆ ಫೈಟ್ ಇರೋದು. ಒಂದು DMK, ಇನ್ನೊಂದು AIADMK. ಜಯಲಲಿತಾ ಇರುವವರೆಗೂ ಜಯಲಲಿತಾ ಮತ್ತು ಕರುಣಾನಿಧಿ ಇರುವವರೆಗೂ ಕರುಣಾನಿಧಿ, ಅವರಿಬ್ಬರ ನಡುವಿನ ಫೈಟ್ ಇರುತ್ತಿತ್ತು. ಒಮ್ಮೆ ಇವ್ರು ಗೆದ್ರೆ ಒಮ್ಮೆ ಅವರು. ಜಿದ್ದಿನ ಹೋರಾಟ, ಸೇಡಿನ ರಾಜಕಾರಣ. ಇವ್ರ ಅಧಿಕಾರಕ್ಕೆ ಬಂದ್ರೆ ಅವರ ಬಂಧನ, ಅವರ ಅಧಿಕಾರಕ್ಕೆ ಬಂದ್ರೆ ಇವರ ಬಂಧನ. ಒಬ್ಬರ ಮೇಲೊಬ್ರು ಸೇಡು ತೀರಿಸ್ಕೊಳ್ಳೋದು ಉತ್ತುಂಗದಲ್ಲಿರುವಂತಹ ರಾಜ್ಯ ತಮಿಳುನಾಡು. ಅದರ ಜೊತೆಗೆ ಇಡೀ ದೇಶಕ್ಕೆ ಫ್ರೀ ಬೀಸ್ ಅನ್ನೋದರಲ್ಲಿ ನಂಬರ್ 1 ಸ್ಪಾಟ್ಗೆ ಹೋಗಿದ್ದು ಸಹ ತಮಿಳುನಾಡೇನೆ. ನೀವು ಏನ್ ನೋಡಿದ್ರು ಫ್ರೀ ಇರುತ್ತೆ. BPL ಕಾರ್ಡ್ ಇರೋ ಮನೆಯಲ್ಲಿ ಫ್ಯಾನ್ ಇಂದ ಹಿಡಿದು ಮಿಕ್ಸಿಯವರೆಗೆ, ಟಿವಿಯಿಂದ ಹಿಡಿದು ಇನ್ಯಾವುದೋ ವಸ್ತುಗಳು ಮನೆಯಲ್ಲಿದ್ರೆ ಅವುಗಳ ಮೇಲೆ ಜಯಲಲಿತಾ ಫೋಟೋ ಇಲ್ಲ ಕರುಣಾನಿಧಿ ಫೋಟೋ ಇರುತ್ತೆ. ಸ್ಕೂಲ್ ಮಕ್ಕಳು ಬ್ಯಾಗ್ ಮೇಲೂ ಹಾಗೇನೆ. ಸರ್ಕಾರ ಕೊಟ್ರು ಇವ್ರ ಫೋಟೋಗಳೇ ಹಾಕೊಳ್ಳೋದು, ಏನೋ ಇವ್ರ ಮನೆ ಸೊತ್ತು ಕೊಟ್ಟಂಗೆ. ಬೋತ್ DMK ಮತ್ತು AIADMK ಸರ್ಕಾರದ ಚಿಹ್ನೆ ಹಾಕಿದ್ರೆ ಓಕೆ ಅನ್ಬೋದಾಗಿತ್ತಿಲ್ಲ. ಇವ್ರದ್ದು ಹಾಕೊಳ್ಳೋದು, ಇವ್ರ ದುಡ್ಡಲ್ಲಿ ಕೊಟ್ಟಂತೆ, ಸರ್ಕಾರದ ಬೊಕ್ಕಸದಿಂದಾನೇ ಕೊಡೋದು, ಆದ್ರೆ ಇವ್ರದ್ದು ಹಾಕೊಳ್ಳೋದು. ಪ್ರತಿಯೊಂದು ಸೊಳ್ಳೆ ಪರದೆ ಸಹ ಫ್ರೀಯಾಗಿ ಕೊಟ್ಟಿರೋದನ್ನ ನೋಡಿ. ಪಾತ್ರೆ, ಪಗಡೆ, ಮದುವೆ ಆದ್ರೆ ತಾಳಿ, ಏನು ಬಾಯಿಗೆ ಬಂದಿದ್ದೆಲ್ಲ ಫ್ರೀ. ಯಾವ ಮಟ್ಟಕ್ಕೆ ಅಂದ್ರೆ ಒಂದ್ಸಲ ಅವನು ಯಾರೋ ಅಯೋಗ್ಯ AIADMK ಅವನು ಬಾತ್ರೂಮಿನ ಕಮೋಡು ಗಿಫ್ಟ್ ಕೊಡ್ತಿದ್ದ. ಆದ್ರೆ ಅವನಿಗೆ ಭಕ್ತಿ ತೋರಿಸ್ಬೇಕಿತ್ತಲ್ಲ, ಆ ಕಮೋಡ್ ಮೇಲೆ ಜಯಲಲಿತಾ ಫೋಟೋ ಹಾಕ್ಬಿಟ್ಟಿದ್ದ. ಅದು ದೊಡ್ಡ ಅವಾಗ ಜೋಕ್ ಆಗ್ಬಿಟ್ಟಿದ್ದಾಗ
ಆ ಮಟ್ಟಕ್ಕೆ ತಮಿಳುನಾಡಿನಲ್ಲಿ ಫ್ರೀ ಬೀಗಳನ್ನ ಹಂಚೋದಾಗ್ಲಿ ಅಥವಾ ಅದಕ್ಕೆ ಕ್ರೆಡಿಟ್ ಪಡೆಯೋದ್ರಲ್ಲಾಗ್ಲಿ ಮುಂದಿರ್ತಾರೆ. ಅದರ ಜೊತೆಗೇನೆ ಆ ನಾಯಕ, ಸರ್ವೋಚ್ಚ ನಾಯಕ ಅಂತ ಸ್ವೀಕರಿಸಿರ್ತಾರಲ್ಲ, ಅವರ ಗುಲಾಮಗಿರಿ ಅಥವಾ ಅವರ ಭಕ್ತಿಯಲ್ಲಿ ಮುಳುಗೋಗಿರ್ತಾರೆ. ಜಯಲಲಿತಾ ಹೊರಗಡೆ ಬಂದ ತಕ್ಷಣ MLA ಕಾಲಿಗೆ ಬಿದ್ದು ಬಿಡೋದು. ಕಾಲ್ಗೆ DMK ಎಲ್ಲ ಆ ಒಂದು ಇದಿರ್ಲಿಲ್ಲ, ಕಾಲಿಗೆ ಬೀಳೋದು ಅದೆಲ್ಲ ಇಲ್ಲ. ಯಾಕಂದ್ರೆ ಅವ್ರು ನಾಸ್ತಿಕರು ಅಂತ ಹೇಳ್ಕೊಳ್ತಾರೆ. ಅವರು ಯಾವುದೇ ರೀತಿಯಾದಂತಹ ಕಾಲಿಗೆ ಬೀಳೋದನ್ನೆಲ್ಲ ಪ್ರೋತ್ಸಾಹ ಕೊಡೋದಿಲ್ಲ. ಆ ಪೆರಿಯಾರ್ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬಂದಿದ್ದೀವಿ ನಾವು ಅಂತ ಹೇಳ್ಕೊಳ್ತಾರೆ. ಬಟ್ ಹಾಗಂತ ಅಲ್ಲಿ ಭಕ್ತಿ ಇಲ್ಲ, ಭಯ ಇಲ್ಲ ಟಾಪ್ ಲೀಡರ್ಗಳನ್ನ ನೋಡಿದ್ರೆ ಅಂತ ಅನ್ಕೋಬೇಡಿ. ನಡು ಬಗ್ಗಿಸಿ ಅವ್ರು ಏನ್ ಹೇಳಿದ್ರು, ಅಯ್ಯ ಆಯ್ತಯ್ಯ ಆಯ್ತಯ್ಯ, ಈ ಈ ಈ ಡೈಲಾಗ್ ಅಲ್ಲೇ ಹೋಗ್ಬೇಕು. ಹೆಚ್ಚು ಮಾತಾಡಂಗಿಲ್ಲ. ಅವ್ರು ಏನ್ ಹೇಳಿದ್ರೆ ಅದೇನೆ, ಟಾಪ್ ಲೀಡರ್ಶಿಪ್ ಏನು ಹೇಳಿದ್ರೆ ಅದೇನೆ, ಟಾಪ್ ಲೀಡರ್ ಏನು ಹೇಳಿದ್ರೆ ಅದೇನೆ. ಸೊ ಅಂತಹ ಒಂದು ಹಿನ್ನೆಲೆಯ ರಾಜ್ಯ ಈಗ ಹೊಸ ತಲೆಮಾರಿಗೆ ತಿರ್ಕೊಳ್ತಾ ಇದೆ. ಯಾಕಂದ್ರೆ ಜಯಲಲಿತಾ ತೀರ್ಕೊಂಡ್ರು ಮೊದಲು, ಆ ನಂತರ ಕರುಣಾನಿಧಿ ತೀರ್ಕೊಂಡ್ರು. ಸೊ ಕರುಣಾನಿಧಿಯ ನಂತರ ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಕರುಣಾನಿಧಿ ಮಗ ಸ್ಟಾಲಿನ್ ಮುಖ್ಯಮಂತ್ರಿ ಆಗಿದ್ದಾರೆ. ಜಯಲಲಿತಾ ನಂತರ ಪನ್ನೀರ್ ಸೆಲ್ವಂಗೂ ಮತ್ತು ಎಡಪಾಡಿ ಪಳನಿಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಜಯಲಲಿತಾ ಸತ್ತು ಹೋದ್ಮೇಲೆ ಅವರ ನಡುವೆ ತಿಕ್ಕಾಟ ಇತ್ತು. ಸ್ವಲ್ಪ ದಿನ ಜೊತೆಲಿ ಇದ್ರು, ಏನೇನೋ ಆಯ್ತು. ಒಟ್ನಲ್ಲಿ ಪಳನಿಸ್ವಾಮಿ ಮುಖ್ಯಮಂತ್ರಿಯಾಗಿ ಆ ಅವಧಿ ಮುಗೀತು. ಅದಾದ ನಂತರ ಸ್ಟಾಲಿನ್ ಮುಖ್ಯಮಂತ್ರಿ ಆಗಿದ್ದು. ಆದರೆ ಈಗ ಆಗಿರುವಂತಹ ಬದಲಾವಣೆ ಏನು ಅಂದ್ರೆ, ಪನ್ನೀರ್ ಸೆಲ್ವಂ AIADMK ಬಿಟ್ಟು ತಮಿಳುನಾಡಿಗೆ DMKಗೆ ಬಂದಿದ್ದಾರೆ. DMKಗೆ ಬಂದು DMK ಸೇರ್ಕೊಂಡಿದ್ದಾರೆ. ಸೊ ಈ ಎರಡೂ ಪಕ್ಷಗಳ ನಡುವೆ ಇದ್ದಂತಹ ಯುದ್ಧದಲ್ಲಿ ಬಿಜೆಪಿ ಎಲ್ಲೋ ಸೈಡ್ ಅಲ್ಲಿ AIADMK ಬಾಲ ಹಿಡ್ಕೊಂಡು ಓಡಾಡ್ಕೊಂಡಿತ್ತು. ಕಾಂಗ್ರೆಸ್ DMK ಬಾಲ ಹಿಡ್ಕೊಂಡು ಓಡಾಡ್ತಿತ್ತು ಹೊರತು ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಮುಖ್ಯತೆ ಅಥವಾ ಅಸ್ತಿತ್ವ ತಮಿಳುನಾಡಲ್ಲಿ ಇಲ್ಲ. ಕಾಂಗ್ರೆಸ್ಗೂ ಇಲ್ಲ, ಬಿಜೆಪಿಗಂತೂ ಇಲ್ವೇ ಇಲ್ಲ ಬಿಡಿ. ಬಿಜೆಪಿಗಂತೂ ಸಾಧ್ಯನೇ ಇಲ್ಲ. ಅದು ಸುಮ್ಮನೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಆಪ್ಷನ್ ಇಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಏನೋ ಆ ಕಡೆಗೆ ಒಂದಷ್ಟು ವೋಟ್ ಹಾಕ್ತಾರೆ ಹೊರತು ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಏನೂ ಇಲ್ಲ. ಅವರು ರಾಷ್ಟ್ರೀಯ ಪಕ್ಷಗಳನ್ನ ಅವಲಂಬಿಸ್ಬೇಕು. ಆದರೆ ದಿಢೀರಂತ ಈಗ TVK ಬಂದಿರೋದ್ರಿಂದ 3-way ಫೈಟ್ ಆಗುತ್ತೆ ಅನ್ನುವಂತಹ ಚರ್ಚೆಗಳು TVK ಬಂದಾಗಿಂದ ಆರಂಭ ಆಗಿದೆ. ಹಾಗಂತ ಅಲ್ಲೇನು ಬೇರೆ ಪಕ್ಷ ಇಲ್ಲ ಅಂತಲ್ಲ. ವಿಜಯಕಾಂತ್ DMDK ಇತ್ತು, ಮತ್ತೆ ನಾಮ್ ತಮಿಳರ್ ಕಚ್ಚಿ ಅಂತ ಸೀಮಾಂದ್ ಇತ್ತು. ಬಟ್ ಇದೆಲ್ಲ ಇದ್ರೂ ಸಹ DMK AIADMK ನಡುವಿನ ಫೈಟ್. ಆದ್ರೆ TVK ಬಂದಾಗ ಓಕೆ, ಮೂರನೇ ಶಕ್ತಿ ಯಾವ್ದೋ ಬಂದಂಗಿದೆ, ಟಫ್ ಫೈಟ್ ಇರೋ ಹಾಗಿದೆ ಅನ್ನುವಂತಹ ಸೂಚನೆಗಳು ಸಿಕ್ತು. ಅದೇ ರೀತಿ ರ್ಯಾಲಿಗಳನ್ನು ಸಹ ವಿಜಯ್ ನಡೆಸ್ಕೊಂಡು ಹೋದ್ರು. ಎಲ್ಲ ರೀತಿಯಲ್ಲೂ ಆಯ್ತು. ಬಟ್ ಇದ್ದಕ್ಕಿದ್ದ ಹಾಗೆ ಕರೂರಲ್ಲಿ ಒಂದು ರ್ಯಾಲಿಯಲ್ಲಿ 41 ಜನ ಯಾವಾಗ ಕಾಲ್ತುಳಿತಕ್ಕೆ ಒಳಗಾಗಿ ಸತ್ರು, ಆ ಸಂದರ್ಭದಲ್ಲಿ ವಿಜಯ್ ನಡೆದುಕೊಂಡ ರೀತಿ ಇತ್ತಲ್ಲ, ಅಲ್ಲಿಂದ ಕಾಲ್ ಕಿತ್ತು ಓಡೋಗಿದ್ದು, ಏರ್ಪೋರ್ಟ್ ಅಲ್ಲಿ ಪತ್ರಕರ್ತರು ಮಾತಾಡ್ಸೋಕ್ ಹೋದ್ರು, ಮಾತಾಡದೇ ಇದ್ದದ್ದು, ಈ ರೀತಿಯಾದಂತಹ ಸಾಕಷ್ಟು ಒಂದಷ್ಟು ಜನರಿಗೆ ಬಹಳ ಬಹಳ ಸಿಟ್ಟು, ಬೇಸರ ಎಲ್ಲ ತರ್ಕೊಂಡ್ಬಿಡ್ತು. ಆಗಿಂದ ಈ ಪಕ್ಷ TVK ಒಂದು ಮಟ್ಟಕ್ಕೆ ಹೋರಾಟ ಕೊಡಬಹುದು, ಒಂದು 4-5 ಸೀಟ್ ಗೆಲ್ಲಲೂಬಹುದು. ಆದರೆ AIADMK ಮತ್ತು DMK ನಡುವಿನ ಫೈಟ್ ರೀತಿಯಲ್ಲಿ ಇವ್ರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮನಸ್ಥಿತಿಗೆ ಅಲ್ಲಿನ ಜನ ಬಂದಿದ್ದಾರೆ. ಇದರ ನಡುವೆ ವಿಜಯ್ ಬೆಂಬಲ ಪಡಿಬೇಕು ಅಂತ ಬಿಜೆಪಿ, ಕಾಂಗ್ರೆಸ್ ಎರಡೂ ಪ್ರಯತ್ನ ಮಾಡಿದೆ. ಕಾಂಗ್ರೆಸ್ ಯಾವ ಲೆವೆಲ್ಗೆ ಹೋಗಿ ಪ್ರಯತ್ನ ಮಾಡ್ತು ಅಂದ್ರೆ, TVK ಏನಾದ್ರು ನಮ್ ಜೊತೆ ಬಂದ್ರೆ DMK ಮೈತ್ರಿಯನ್ನ ಕಡಿದುಕೊಳ್ಳೋದಕ್ಕೆ ಸಿದ್ಧವಾಗಿತ್ತು ಕಾಂಗ್ರೆಸ್. DMK ಬೇಕಾಗಿಲ್ಲ ನಮಗೆ, TVK ಬಂದ್ಬಿಟ್ರೆ, ವಿಜಯ್ ಬಂದ್ಬಿಟ್ರೆ ನಮ್ಮ ಜೊತೆ, ನಾವು ಮೈತ್ರಿ ಮಾಡ್ಕೊಂಡು ಎಲ್ಲ 234 ಸೀಟಲ್ಲೂ ನಾವು ಇಬ್ರು ಸೇರ್ಕೊಂಡು ಹಾಕೊಳ್ಳೋಣ ಆ ಮಟ್ಟಕ್ಕೆ ಬಂದಿದ್ರು. ಬಟ್ TVK ಒಪ್ಲಿಲ್ಲ, ವರ್ಕೌಟ್ ಆಗ್ಲಿಲ್ಲ. ಸೊ DMK ಹತ್ರನೇ ಹೋಗಿದ್ದಾರೆ ಕಾಂಗ್ರೆಸ್ನವರು. ಇನ್ನು ಬಿಜೆಪಿ ಏನಿಲ್ಲದ ಪ್ರಯತ್ನಗಳನ್ನ ಮಾಡ್ಕೊಂಡು ಬರ್ತಿದೆ, ಇವತ್ತಿಗೂ ಮಾಡ್ತಾ ಇದೆ. TVK ಜೊತೆ ಒಂದು ಮೈತ್ರಿ ಮಾಡ್ಕೊಳಕ್ ಸಾಧ್ಯ ಆದ್ರೆ ಸೂಪರ್ ನಾವು, ಬಟ್ ಆಗ್ತಾ ಇಲ್ಲ TVK. ಯಾಕಂದ್ರೆ ಆರಂಭದಲ್ಲೇ ವಿಜಯ್ ಅನೌನ್ಸ್ ಮಾಡಿದ್ದೇನೆಂದ್ರೆ, ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಹೋಗಲ್ಲ, ಕಾಂಗ್ರೆಸ್ ಜೊತೆನೂ ಹೋಗಲ್ಲ, ನಮ್ಮ ಫೈಟ್ ಏನಿದ್ರು DMK ಜೊತೆ. ಈ ಚುನಾವಣೆಯಲ್ಲಿ AIADMK ಲೆಕ್ಕಕ್ಕೆ ಇಲ್ಲ, ಫೈಟ್ ಇರೋದು DMK ಮತ್ತು TVK ನಡುವೆ ಮಾತ್ರ ಅಂತ ಹೇಳ್ಕೊಂಡು ಬರ್ತಿದ್ದವರು ಈಗ ಬೇರೆ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಜನ ಬೇರೆ ರೀತಿ ನೋಡ್ತಾರೆ ಅನ್ನೋ ಭಯ ವಿಜಯ್ಗಿರ್ಬೇಕು. ಆ ಕಾರಣಕ್ಕೆ ಮಾಡ್ಕೊಳ್ತಿಲ್ಲ. ಹಾಗಾದ್ರೆ ವಿಜಯ್ಗೆ ಮನಸ್ಸಿಲ್ವಾ ಅಂದ್ರೆ, ಈಗ ಮನಸ್ಸು ಬಂದ ಹಾಗಿದೆ. ಆದ್ರೆ ಅನಿವಾರ್ಯ, ಜನರಿಗೆ ಮಾತು ಕೊಟ್ಟುಬಿಟ್ಟಿದ್ದೀನಿ, ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಅಂತ ಬರಲೇಬೇಕು ಅಂತ. ಯಾರ ಜೊತೆ ಹೋಗಬಹುದು ಅನ್ನೋ ಮನ್ಸು ಆಗ್ತಿರಬಹುದು. ಬಿಜೆಪಿ ಜೊತೆ ಹೋಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಗಳು ವಿಜಯ್ ಸುತ್ತ ನಿರ್ಮಾಣ ಆಗ್ತಾನೆ ಬರ್ತಿದಾವೆ. ಒಂದು, ಆ ಕಾಲ್ತುಳಿತದ ಪ್ರಕರಣ ಈಗ CBIಗೆ ಹೋಗಿದೆ. ಹಾಗಾಗಿ CBI ಕರೆದು ವಿಚಾರಣೆ ನಡೆಸ್ತಾ ಇದೆ.
ಇನ್ನು ಜನನಾಯಕನ್ ಅನ್ನುವಂತಹ ಒಂದು ಚಲನಚಿತ್ರ ರಿಲೀಸ್ ಆಗಬೇಕಾಗಿತ್ತು. ಅದು ಸೆನ್ಸರ್ ಬೋರ್ಡ್ ಅಲ್ಲಿ ಸಿಗಾಕೊಂಡು ರಿಲೀಸ್ ಡೇಟ್ ಬಂದ ಮೇಲೂ ಸಹ ಇನ್ನೇನು ನಾಳೆ ರಿಲೀಸ್ ಅಂದಾಗ ಇವತ್ತು ಅದನ್ನು ಪೋಸ್ಟ್‌ಪೋನ್ ಮಾಡಿದ್ರು. ಅದಾಗಿ 4 ತಿಂಗಳಾಯ್ತು, 3 ತಿಂಗಳಾಯ್ತು. ಇಲ್ಲಿಯವರೆಗೆ ಆ ಸಿನಿಮಾ ರಿಲೀಸ್ ಬಗ್ಗೆ ಏನು ಮಾತಿಲ್ಲ. ಇನ್ನು ಈ ಹಿಂದೆನೆ ಇಡಿ ರೇಡ್‌ಗಳೆಲ್ಲ ಆಗಿತ್ತು ವಿಜಯ್‌ಗೆ. ಅದು ಬಿಜೆಪಿ ಅದನ್ನೆಲ್ಲ ರೆಕಾರ್ಡ್ಸ್ ಇಟ್ಕೊಂಡಿರುತ್ತೆ. ಮುಂದೆ ಯಾವಾಗ ರೇಡ್ ಮಾಡಬೇಕು, ಏನು ಮಾಡಬೇಕು ಅದರದ್ದೊಂದು ಲೆಕ್ಕಾಚಾರ ಇರುತ್ತೆ. ಸೊ ಆ ಕಾರಣಗಳಿಗಾಗಿ ಬಿಜೆಪಿ ಕಡೆ ಹೋಗಲೇಬೇಕಾದಂತಹ ಅನಿವಾರ್ಯ ಸ್ಥಿತಿಯನ್ನ ವಿಜಯ್‌ಗೆ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ತಿದೆ. ಬಟ್ ಅದಕ್ಕೆ ಬಗ್ಗದರೆ ವಿಜಯ್ ರಾಜಕೀಯ ಜೀವನ ಅಲ್ಲಿಗೆ ಮುಗಿದು ಹೋಗುತ್ತೆ ಅನ್ನುವ ಭಯ ವಿಜಯ್ ಇರೋದ್ರಿಂದ ಎಲ್ಲವನ್ನು ತಡ್ಕೊಂಡು ಬರ್ತಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಒಳ ಒಪ್ಪಂದ ಆಗ್ಬಿಟ್ಟಿದೆ. ಚುನಾವಣೆಯನ್ನ ಸಪರೇಟ್ ಆಗಿ ಎದುರಿಸ್ತಾರೆ ಬಿಜೆಪಿ ಮತ್ತು ಟಿವಿಕೆ. ಮುಂದೆ ಒಟ್ಟಾಗ್ತಾರೆ, ನೋಡ್ತಾ ಇರಿ ಅಂತ ಕೆಲವರ ವಾದ. ಬಟ್ ಅದೇನಿದ್ರು ಮುಂದೆ ಕಾಲ ನಿರ್ಧರಿಸುತ್ತೆ. ಸೊ ಸದ್ಯಕ್ಕೆ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಇನ್ನು ಒಪಿನಿಯನ್ ಪೋಲ್ಗಳ ಇದಕ್ಕೆ ಹೋದರೆ ಟೈಟ್ ಫೈಟ್ ಇರುತ್ತೆ. ಬಟ್ ಡಿಎಂಕೆಗೆ ಎಡ್ಜ್ ಇದೆ, ಡಿಎಂಕೆ ಗೆದ್ದು ಬಿಡುತ್ತೆ ಕೊನೆ ಕ್ಷಣದಲ್ಲಿ ಅಂತ ಒಪಿನಿಯನ್ ಪೋಲ್ಸ್ ಹೇಳ್ತಾ ಇದೆ. ಸೊ ಇದು ಅಲ್ಲಿನ ರಾಜಕೀಯ ಚಿತ್ರಣ, ಸದ್ಯದ ರಾಜಕೀಯ ಚಿತ್ರಣ. ಸೊ ಹಾಗಾದ್ರೆ ವಿಜಯ್ ಇವತ್ತು ನಾಮಿನೇಷನ್ ಕೊಟ್ಟಾಗ ತಮ್ಮ ಆಸ್ತಿಯನ್ನ ಎಷ್ಟು ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ತಮ್ಮ ಒಟ್ಟಾರೆ ಆಸ್ತಿಯನ್ನ ಅವರು 520 ಕೋಟಿ ರೂಪಾಯಿ ಅಂತ ತೋರಿಸ್ಕೊಂಡಿದ್ದಾರೆ. 520 ಕೋಟಿ. ಅದರಲ್ಲಿ 405 ಕೋಟಿ ರೂಪಾಯಿ ಚಿರಾಸ್ತಿ, 115 ಕೋಟಿ ಸ್ಥಿರಾಸ್ತಿ ಅಂತ ತೋರಿಸ್ಕೊಂಡಿದ್ದಾರೆ. ಸೊ ಆಸ್ ಯೂಶುವಲ್ ರಾಜಕಾರಣಿಗಳು ಚುನಾವಣೆಗೆ ನಿಂತ್ಕೋಬೇಕಾದ್ರೆ ಅದು ತೋರಿಸ್ಬೇಕಾಗುತ್ತೆ, ತೋರಿಸಿದ್ದಾರೆ. ಇನ್ನು ವಿಜಯ್ಗಿರುವಂತಹ ಇನ್ನೊಂದು ದೊಡ್ಡ ಹರ್ಡಲ್ ಈಗೇನು ಅಂತಂದ್ರೆ, ಆತನ ಹೆಂಡತಿ ತನಗೆ ದೌರ್ಜನ್ಯ ಎಸಗಿದ್ದಾರೆ, ಇನ್ನೊಂದು ನಟಿಯ ಜೊತೆ ಸಂಬಂಧದಲ್ಲಿದ್ದಾರೆ, ಹಾಗಾಗಿ ನಮ್ಮನ್ನ ನಿರ್ಲಕ್ಷಿಸಿದ್ದಾರೆ, ನನಗೆ ನ್ಯಾಯ ಬೇಕು, ಡೈವರ್ಸ್ ಬೇಕು ಅಂತ ಈಗ ಅದನ್ನ ದೊಡ್ಡ ಸುದ್ದಿ ಮಾಡಿರುವಂತಹದ್ದು. ಈ ಹಿಂದೆನೆ ಡೈವರ್ಸ್ ಅಪ್ಲೈ ಮಾಡಿದ್ರು. ಬಟ್ ಚುನಾವಣೆಗಳ ಹತ್ರ ಬರ್ತಾ ಬರ್ತಾ ಅದು ವೇಗ ಪಡ್ಕೊಳ್ತು. ಅವರ ಹೆಂಡತಿಯು ಸಹ ಈಗ ಕೋರ್ಟಿಗೆ ಹೋಗಿ ದೊಡ್ಡ ಮಟ್ಟದಲ್ಲಿ ಆ ವಿಚಾರಗಳನ್ನ ಬಯಲಿಗೆ ತಂದಿದ್ದರಿಂದ ಈಗ ಅದರ ಬಗ್ಗೆ ಸಹ ಚರ್ಚೆ ಆಗ್ತಿದೆ. ಯಾಕಂದ್ರೆ ಟಿವಿಕೆ ಹೇಳ್ಕೊಂಡು ಬರ್ತಿರೋದು ಡಿಎಂಕೆ ಆಡಳಿತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ. ಸೊ ಡಿಎಂಕೆ ಅವ್ರಿಗೆ ಹೇಳ್ತಿರೋದು ಸ್ವಂತ ವಿಜಯ್ ಮನೆಯಲ್ಲೇ ಆತನ ಹೆಂಡತಿಗೆ ರಕ್ಷಣೆ ಇಲ್ಲ, ಈ ಮನುಷ್ಯ ಬಂದು ನಿಮಗೆ ರಕ್ಷಣೆ ಕೊಡ್ತಾನ ಅಂತ ಮಹಿಳಾ ಮತದಾರರ ಮುಂದೆ ಹೋಗಿ ಡಿಎಂಕೆ ಅವ್ರು ಹೇಳ್ಕೊಳ್ತಿದ್ದಾರೆ. ಸೊ ಇದೆಲ್ಲದರ ನಡುವೆ ಇವತ್ತು ಆಸ್ತಿ ಘೋಷಣೆಯನ್ನ ವಿಜಯ್ ಮಾಡ್ಕೊಂಡಿದ್ದಾರೆ. ನಾಮಿನೇಷನ್ ಅನ್ನು ಸಹ ಸಲ್ಲಿಸಿದ್ದಾರೆ. ಇನ್ನೊಂದು ಕ್ಷೇತ್ರ ತಿರುಚಿ ಈಸ್ಟ್, ಅಲ್ಲಿಯೂ ಸಹ ಇನ್ನೇನು ನಾಳೆ ನಾಡಿದ್ದರಲ್ಲಿ ಅವರು ನಾಮಪತ್ರಗಳನ್ನು ಸಲ್ಲಿಸ್ತಾರೆ. ಸೊ ಇದಿಷ್ಟು ವಿಜಯ್ ನಾಮಪತ್ರದ ಹಿನ್ನೆಲೆಯಲ್ಲಿ ತಮಿಳುನಾಡು ಚುನಾವಣೆಯಲ್ಲಿ ಏನ್ ನಡೀತಾ ಇದೆ, ಅವರ ಆಸ್ತಿ ಘೋಷಣೆ ಎಷ್ಟಾಗಿದೆ, ಏನು ಟಿವಿಕೆ ಪಕ್ಷದ ಸ್ಥಿತಿಗತಿಗಳು, ಅದರ ಬಗ್ಗೆ ಇಲ್ಲಿಯವರೆಗೆ ತಿಳಿದು ಬಂದಿರುವ ವಿಚಾರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.